ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ವಿರಾಜಪೇಟೆ ನ್ಯಾಯಾಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಏಪ್ರಿಲ್ 23 ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಪುಸ್ತಕ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇರ್ತೇವೆ. ಸೊ ಅದರ ಪ್ರಯುಕ್ತ ಓದಿನ ಮಹತ್ವ ಅನ್ನೋದರ ಕುರಿತಾಗಿ ನನ್ನೊಂದೆರಡು ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಬಸವೇಶ್ವರರ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ: ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಅನುಭವದಿಂದ ಎನ್ನ ಭವದ ಕೇಡ ನೋಡಯ್ಯ. ಈ ವಚನದ ತಾತ್ಪರ್ಯ ಇಷ್ಟೇ: ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಅಂತಂದರೆ, ಜ್ಞಾನದ ಮುಂದೆ ಇನ್ಯಾವುದಕ್ಕೂ ಪ್ರಾಶಸ್ತ್ಯ ಇಲ್ಲ ಅನ್ನುವಂಥದ್ದು. ಅಂದರೆ ಜ್ಞಾನ ಉದ್ಭವ ಆಗೋದು ಯಾವಾಗ, ಅಥವಾ ಒಬ್ಬ ಮನುಷ್ಯನಲ್ಲಿ ಜ್ಞಾನ ಉದಯಿಸೋದು ಯಾವಾಗ ಅಂತಂದರೆ ಆತನ ಓದಿನ ಮೂಲಕ. ನಿಮ್ಮ ಓದಿನ ಅರ್ಹವನ್ನು ಎಷ್ಟರ ಮಟ್ಟಿಗೆ ನೀವು ವಿಸ್ತರಿಸ್ಕೋತೀರೋ ಅಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಜ್ಞಾನ ಅನ್ನುವಂಥದ್ದು ಬೆಳೀತಾ ಹೋಗುತ್ತೆ. ಜ್ಞಾನ ಅಂತಂದರೆ ಕೇವಲ ಅದೊಂದು ಮಾಹಿತಿ ಅಲ್ಲ. ಜ್ಞಾನ ಅಂತಂದರೆ ಅನುಭವ. ಅನುಭವ ಹೋಗಿ ಅನುಭವ ಆಗುವಂಥದ್ದೇ ಜ್ಞಾನ. ಸೊ ಓದಿನಿಂದ ಜ್ಞಾನ ಹೆಚ್ಚಾಗುತ್ತೆ ಅನ್ನೋದು ಮೊದಲನೇದಾದರೆ, ಇನ್ನೊಂದು ಬಹಳ ಮುಖ್ಯವಾದ ಅಂಶ, ವಿವಿಧ ರೀತಿಯ ಪುಸ್ತಕಗಳನ್ನು ಅಥವಾ ಕಥೆಗಳನ್ನು, ಕಾದಂಬರಿಗಳನ್ನು ಓದೋದ್ರಿಂದ ನಮ್ಮೊಳಗೆ, ನಮ್ಮ ಅಂತರಂಗದೊಳಗೆ ನಮಗೆ ಅರಿವಾಗದ ರೀತಿಯಲ್ಲಿ ನಾವು ಬದಲಾಗ್ತಾ ಹೋಗ್ತೇವೆ. ಈಗ ಒಂದು ಕಾದಂಬರಿಯನ್ನು ಓದ್ತಾ ಇರ್ತೇವೆ ಅಂತ ಅಂದ್ಕೊಳ್ಳಿ. ಆ ಕಾದಂಬರಿಯ ಪಾತ್ರವೇ ಕೆಲವೊಮ್ಮೆ ನಾವಾಗ್ತೇವೆ. ಅಂದರೆ ನಮ್ಮೊಳಗೆ ನಮಗೆ ಗೊತ್ತಿರದ ಹಾಗೆ ಅಥವಾ ನಮಗೆ ಗೊತ್ತಾಗುವ ಹಾಗೆ ನಮ್ಮೊಳಗೆ ಒಂದು ಲೋಕನೇ ತೆರೆದುಕೊಳ್ಳುತ್ತೆ. ಅದು ಭಾವಲೋಕ ಆಗಿರಬಹುದು, ಮತ್ತೊಂದು ಯಾವುದೇ ರೀತಿಯ ಪ್ರಕಾರದ ಜಗತ್ತು ನಮ್ಮೊಳಗೆ ಉದ್ಭವ ಆಗುತ್ತೆ. ಈಗ ಉದಾಹರಣೆಗೆ ಕುವೆಂಪುರವರ ಮಲೆಗಳಲ್ಲಿ ಮೊದಲು ಕಾದಂಬರಿ ಓದುವಾಗ ಆ ಹೂವಯ್ಯನ ಪಾತ್ರವನ್ನು ನಾವು ಗಮನಿಸಿದ್ರೆ ಕೆಲವೊಮ್ಮೆ ಹೂವಯ್ಯನೇ ನಾವಾಗ್ಬಿಡ್ತೇವೆ. ಸೊ ಹೂವಯ್ಯನ ಲೋಕದೊಳಗೆ ನಾವು ಹೋಗ್ಬಿಡ್ತೇವೆ. ಅಥವಾ ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ಓದುವಾಗಲಿ, ಕಿಂಗ್ ಲಿಯರ್ ಓದುವಾಗಲಿ, ಕಾರಂತರ ಕಾದಂಬರಿಗಳನ್ನು ಓದುವುದಾಗಲಿ, ಅದರಲ್ಲೂ ವಿಶೇಷವಾಗಿ ನಾನು ಬಹಳ ಇಷ್ಟಪಡುವ ಕಾರಂತರ ಕಾದಂಬರಿ ಅಳಿದ ಮೇಲೆ ಮತ್ತು ಚೋಮನದುಡಿ. ಆ ಎರಡೂ ಕಾದಂಬರಿಗಳನ್ನು ನಾನು ಓದುವಾಗ ನಾನು ಕೆಲವೊಮ್ಮೆ ಯಶವಂತರಾವಾಗಿ ಬದಲಾಗ್ಬೋದು, ಅಥವಾ ಚೋಮನದುಡಿಯ ಚೋಮ ಆಗಿ ನಾನು ಬದಲಾಗ್ಬೋದು. ಸೊ ನಮ್ಮೊಳಗೆ ಹೊಸದೊಂದು ಲೋಕ ತೆರೆದುಕೊಳ್ಳಲಿಕ್ಕೆ ಈ ಓದು ಬಹಳ ಮುಖ್ಯ ಆಗುತ್ತೆ. ಮತ್ತು ಇತ್ತೀಚೆಗೆ ಭಾಳಷ್ಟು ಜನ ಹೇಳ್ತಾರೆ ತಂತ್ರಜ್ಞಾನ ಸಂಶೋಧನೆ ಆದ ಮೇಲೆ ಓದಿನ ಮಹತ್ವ ಕಡಿಮೆಯಾಗಿದೆ ಅಂತ. ಅದನ್ನು ನಾನು ಅಲ್ಗಳೆಯೋದಿಲ್ಲ, ಇರಬಹುದೇನೋ. ಹಾಗಂತ ನಾವು ತಂತ್ರಜ್ಞಾನವನ್ನು ಅಲ್ಗಳಿಲಿಕ್ಕಾಗೋದಿಲ್ಲ. ಬದಲಾದ ಕಾಲಘಟ್ಟದಲ್ಲಿ ತಂತ್ರಜ್ಞಾನದ ಸಂಶೋಧನೆಯಾಗಿದೆ. ಅದನ್ನು ನಾವು ಸಕಾರಾತ್ಮಕವಾಗಿ ಬಳಸ್ಕೊಂಡ್ರೆ ಅದರಿಂದ ಓದಿಗೆ ಯಾವುದೇ ರೀತಿ ಕುಂದುಂಟಾಗೋದಿಲ್ಲ ಅನ್ನೋದು ನನ್ನ ಭಾವನೆ. ಈಗ ವಿಶೇಷವಾಗಿ ನನ್ನ ವಿಚಾರದಲ್ಲಿ ಹೇಳೋದಾದರೆ, ನಾವು ಅಂದರು ಪ್ರಪ್ರಥಮವಾಗಿ ನಾವು ಬ್ರೈಲ್ ಲಿಪಿನಲ್ಲಿ ಓದ್ತಾ ಇದ್ವಿ. ಈಗ ಕಾಲಘಟ್ಟ ಬದಲಾಗಿದೆ. ಬ್ರೈಲ್ ಲಿಪಿಯೊಂದಿಗೆ ಹೊಸ ತಂತ್ರಜ್ಞಾನಗಳನ್ನು ಉಪಯೋಗಿಸಿಕೊಂಡು ಟಾಕಿಂಗ್ ಸಾಫ್ಟ್ವೇರ್ಗಳ ಮೂಲಕ ನಾವು ಓದಲಿಕ್ಕೆ ಇವತ್ತಿನ ಆಧುನಿಕ ತಂತ್ರಜ್ಞಾನ ಸಹಾಯಕ ಆಗಿದೆ. ಅಂತಂದರೆ ಟಾಕಿಂಗ್ ಸಾಫ್ಟ್ವೇರ್ಗಳು, ಸ್ಕ್ರೀನ್ ರೀಡರ್ ಸಾಫ್ಟ್ವೇರ್ಗಳು ಸ್ಕ್ರೀನ್ ಮೇಲೆ ಬರೋದನ್ನು ಓದುತ್ತವೆ. ಅವುಗಳ ಮೂಲಕ ನಾವು ಆಲಿಸಿ ಆ ಪುಸ್ತಕವನ್ನು ನಾವು ಗ್ರಹಿಸಿಕೊಳ್ಳುತ್ತೇವೆ. ಹಾಗಾಗಿ ಓದಿನ ಮಹತ್ವ ಬಹಳ ಮುಖ್ಯ. ಸೊ ನಾವು ತಂತ್ರಜ್ಞಾನದ ಜೊತೆಗೇ ಓದಿನ ಮಹತ್ವವನ್ನು ಅರಿಯೋಣ. ಹಾಗಿದ್ದಾಗ ಮಾತ್ರ ನಾವು ನಮ್ಮೊಳಗೆ ಅಂತರ್ಲೋಕ ಸೃಷ್ಟಿಯಾಗೋದಲ್ಲದೆ ಬಾಹ್ಯಲೋಕದ ವಿಷಯಗಳೂ ಸಹ ನಮಗೆ ಗೊತ್ತಾಗ್ತವೆ. ಹಾಗಾಗಿ ನಾವು ಓದಿನ ಅರ್ಹವನ್ನು ವಿಸ್ತರಿಸ್ಕೊಳ್ಳೋಣ ಅಂತ ಹೇಳ್ತಾ ನಮಸ್ಕಾರ.